ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಈ ಬಾರಿಯ ಯುಗಾದಿ ಮೊದಲಿಗೆ ಎಲ್ಲರಿಗೂ ಚಾಂದ್ರಮಾನ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಎಲ್ಲರಿಗೂ ಎಲ್ಲ ಥರದಲ್ಲೂ ಒಳ್ಳೆಯದಾಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ವರ್ಷ ಹೇಗಿರಬಹುದು ಎಂಬುವ ಒಂದು ಭವಿಷ್ಯವನ್ನು ನಾನು ಹೇಳ್ತಾ ಇದ್ದೇನೆ. ಮೊದಲಿಗೆ ಪ್ರಕೃತಿ ವಿಕೋಪಗಳು ಹೆಚ್ಚಾಗುತ್ತವೆ. ಎಲ್ಲೋ ಒಂದು ಕಡೆ ಆರ್ಗನೈಸೇಷನ್ ಅನ್ನೋದು ಏನಿದೆ ಜಾಗತಿಕ ಮಟ್ಟದಲ್ಲಿ ಅದು ಹದಗೆಡುತ್ತಾ ಬರುತ್ತೆ. ಈಗಾಗಲೇ ನಾವು ಅದನ್ನು ನೋಡ್ತಾ ಇದ್ದೀವಿ. ಹೆಚ್ಚಾಗಿ ಗೋಮುಖ ವ್ಯಾಘ್ರಗಳನ್ನು ನಾವು ಕಾಣ್ತೀವಿ. ಅವರು ಏನಾಗಿರ್ತಾರೆ ಅದನ್ನು ತೋರಿಸಿಕೊಳ್ಳದೆ ಬೇರೆ ರೀತಿಯಲ್ಲಿ ವರ್ತಿಸಿ ಅದರಿಂದ ಬಹಳಷ್ಟು ಜನರಿಗೆ ಮೋಸ ಮಾಡುವಂತಹ ಜನರು ಹೆಚ್ಚಾಗ್ತಾರೆ. ತಾಳ್ಮೆ ಅನ್ನೋದು ಈ ವರ್ಷದ ನಮ್ಮೆಲ್ಲರ ಒಂದು ಊರುಗೋಲಾಗಿರುತ್ತೆ. ತಾಳ್ಮೆ ಇಲ್ಲದೆ ಈ ವರ್ಷವನ್ನು ನಾವು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಕೆಟ್ಟದ್ದು ನಡೆದರೂ ಸಹ, ಬೇಡವಾದದ್ದು ನಡೆದರೂ ಸಹ ಎಂತಹ ಬಲಿಷ್ಠನಾದ ರಾಜನೇ ಆಗಿರಲಿ ಅವನೂ ಸಹ ಸುಮ್ಮನೆ ಕುಳಿತುಕೊಳ್ಳಬೇಕಾದಂತಹ ಸಮಯ ಇದಾಗಿದೆ. ಅಂದರೆ ಸಮಯಕ್ಕೆ ಕಾದು ಕುಳಿತುಕೊಳ್ಳುವಂತಹ ಒಂದು ವರ್ಷವಾಗಿದೆ ಇದು. ಎಲ್ಲೂ ದುಡುಕಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಈ ವರ್ಷ. ಅದರ ಜೊತೆಗೆ ಶತ್ರುಗಳು ಸಹ ಅಷ್ಟೇ ಬಲಿಷ್ಠರಾಗಿರ್ತಾರೆ ಈ ವರ್ಷ. ಜೊತೆಗೆ ಜಲ ಯುದ್ಧಗಳು ಶುರುವಾಗುವಂತಹ ಅಥವಾ ಸಂಭವಿಸುವಂತಹ ಎಲ್ಲ ಲಕ್ಷಣಗಳು ಹೆಚ್ಚಾಗಿ ಕಂಡು ಬರ್ತಾ ಇವೆ. ಜೊತೆಗೆ ಈ ಜಲ ಯುದ್ಧದಿಂದ ಜಲರಾಶಿಗಳಿಗೆ ಬಹಳಷ್ಟು ಸಂಕಷ್ಟ ಎದುರಾಗುತ್ತೆ ಅನ್ನೋದನ್ನು ಸಹ ನಾವು ನೋಡಬಹುದು ಇಲ್ಲಿ. ಜೊತೆಗೆ ಎಲ್ಲೋ ಒಂದು ಕಡೆ ದೇವಮಾನವರು ಅಥವಾ ಸನ್ಯಾಸಿಗಳು ಅಂತ ಹೇಳಿಕೊಂಡು ಓಡಾಡುವಂತಹ ಯಾರಾದರೂ ಪ್ರಭಾವಿ, ಆ ತರಹದ ಒಬ್ಬ ಪ್ರಭಾವಿ ವ್ಯಕ್ತಿಯ ಮುಖವಾಡ ಕಳಚಿ ಬೀಳಲಿದೆ ಈ ವರ್ಷ. ಬಹುಶಃ ಅದು ಉತ್ತರ ಭಾರತದ ಕಡೆಗೆ ಸಂಭವಿಸಬಹುದು ಅನ್ನೋದು ಹೆಚ್ಚಿನ ಪ್ರಮಾಣದಲ್ಲಿ ಹೇಳಬಹುದು. ಇಲ್ಲಿ ವಾಯುವಿಂದ ಮತ್ತೆ ಯಾವುದಾದರೂ ಒಂದು ಸಮಸ್ಯೆಯನ್ನು ನಾವು ಕಾಣಬೇಕಾಗುತ್ತೆ. ಅದು ರೆಸ್ಪಿರೇಟರಿ ಡಿಸಾರ್ಡರ್ ಇರಬಹುದು ಅಥವಾ ಇನ್ನಿತರೆ ಒಂದಿಷ್ಟು ಸ್ಕಿನ್ ಅಲರ್ಜೀಸ್, ಈ ಥರದ್ದು ಒಂದಿಷ್ಟು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತೆ. ಇದು ಹೆಚ್ಚಾಗಿ ಮಕ್ಕಳಲ್ಲಿ ಕಂಡುಬರುತ್ತೆ ಅಂತ ಅನಿಸುತ್ತೆ. ಎಲ್ಲೋ ಒಂದು ಕಡೆ ಈ ಧರ್ಮದ ಪ್ರಾರ್ಥನೆ ಜಾಗಗಳು, ಈ ಧರ್ಮ ಎಲ್ಲಿ ಪ್ರಾರ್ಥನೆಗಳನ್ನು ಮಾಡ್ತಾರೆ, ಮಂದಿರ ಮಸ್ಜಿದ್ ಆಗಲಿ, ಮಂದಿರವಾಗಲಿ, ಚರ್ಚ್ ಆಗಲಿ, ಅಲ್ಲಿ ಒಂದಿಷ್ಟು ದಾಳಿಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇವೆ. ಪ್ರಾಯಶಃ ಇದು ಇಸ್ಲಾಮಿಕ್ ರಾಷ್ಟ್ರದಲ್ಲೇ ಎಲ್ಲೋ ಒಂದಿಷ್ಟು ಓಪನ್ ಏರಿಯಾನಲ್ಲೇ ಆಗಬಹುದಾದಂತಹ ದಾಳಿ ಇದಾಗಿರಬಹುದು ಅಂತ ಅನಿಸುತ್ತೆ. ಮಹಿಳೆಯರು ಉತ್ತುಂಗಕ್ಕೆ ಇರ್ತಾರೆ ಈ ವರ್ಷ. ಜೊತೆಗೆ ಒಂದಿಷ್ಟು ಜನ ಮಹಿಳೆಯರಿಂದ ಕೇಡು ಸಹ ನಾವು ಅಪೇಕ್ಷಿಸಬಹುದು. ವೃದ್ಧರಲ್ಲಿ ಹೆಚ್ಚಾಗುವ ಖಿನ್ನತೆ, ಈ ಖಿನ್ನತೆ ಅವರಲ್ಲಿ ಇರುವಂತಹ ಆರ್ಥಿಕತೆಯ ಸಮಸ್ಯೆಯಿಂದ ಉಂಟಾಗುವಂತಹ ಖಿನ್ನತೆ. ಈ ಖಿನ್ನತೆಯಿಂದ ಅವರಿಗೆ ಹೆಚ್ಚು ಒಂದು ಡಿಪ್ರೆಷನ್, ಈ ಖಿನ್ನತೆ ಏನಿದೆ ಈ ಖಿನ್ನತೆಯಿಂದ ಅವರಲ್ಲಿ ಒಂದಿಷ್ಟು ಆತ್ಮಹತ್ಯೆಯ ಮನೋಭಾವ, ಯಾಕೆ ಬೇಕು, ನಾವು ಯಾಕೆ ಬದುಕಬೇಕು ಅನ್ನುವ ಮನೋಭಾವ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಒಂದಿಷ್ಟು ಜನ ಆ ಪ್ರಯತ್ನಕ್ಕೂ ಮುಂದಾಗುತ್ತಾರೆ. ಹಾಗಾಗಿ ನಮ್ಮ ಸುತ್ತಮುತ್ತಲೂ ಯಾರು ವೃದ್ಧರಿದ್ದರೆ, ಮನೆಯಲ್ಲಿ ಇದ್ದವರೇ ಆಗಲಿ ಅಥವಾ ಸುತ್ತಮುತ್ತಲೂ ಇದ್ದರೆ ಒಂದಿಷ್ಟು ಜಾಗ್ರತೆ ನಾವು ಸಾಮಾಜಿಕ ಮಟ್ಟದಲ್ಲಿ ವಹಿಸಬೇಕಾಗುತ್ತೆ. ಜೊತೆಗೆ ಗಂಡು ಮಕ್ಕಳು ಮದುವೆಗೆ ಸಿದ್ಧವಾಗಿದ್ದರೂ ಸಹ ಹೆಣ್ಣು ಮಕ್ಕಳು ಮದುವೆಗೆ ಒಪ್ಪುವುದಿಲ್ಲ. ಇದು ಒಂದು
ಈಗೆಲ್ಲ ಕಡೆ ನಡೀತಾನೆ ಇರೋದು, ಅದಿನ್ನೂ ತೀವ್ರಗೊಳ್ಳುತ್ತೆ. ಅದರ ಜೊತೆಗೆ ಗಂಡು ಮಕ್ಕಳು ವ್ಯಸನಕ್ಕೆ ಬೀಳ್ತಾರೆ, ಮಾಯೆಗೆ ಒಳಗಾಗ್ತಾರೆ, ಬೇಡದೆ ಇರುವಂತಹ ವ್ಯಸನಗಳನ್ನ ಕಲಿತು ಚಟಗಳಿಗೆ ಬಿದ್ದು ತಮ್ಮನ್ನು ತಾವೇ ಹಾಳು ಮಾಡಿಕೊಳ್ಳುವಂತಹ ಒಂದು ಹಂತಕ್ಕೆ ಹೋಗ್ತಾರೆ. ಕೆಲವು ಪಾಶ್ಚಾತ್ಯ ಹೆಣ್ಣು ಮಕ್ಕಳು ಹಿಂದೂ ಸನಾತನ ಧರ್ಮವನ್ನು ಪಾಲಿಸಲು ಅಥವಾ ಅದರಲ್ಲಿ ಆಸಕ್ತಿ ಹೆಚ್ಚು ತೋರಿಸಿ ಅದನ್ನು ಅನುಸರಿಸುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಎಲ್ಲೆಲ್ಲಿ ಆಕ್ಟಿವ್ ಲಾವಾರಸಗಳಿದಾವೋ ಅವು ಒಂದಿಷ್ಟು ಸ್ಫೋಟವಾಗಬಹುದು, ಅದರಿಂದಾಗಿ ಜನರಿಗೆ ತೊಂದರೆ ಉಂಟಾಗಬಹುದು. ಎಲ್ಲೋ ಒಂದು ಕಡೆ ಇದು ಡ್ಯಾಮ್ನಲ್ಲಿ ಬಿರುಕು ಬಿಟ್ಟು ಅದರಿಂದ ಒಂದಿಷ್ಟು ಹಾನಿ ಆಗುವಂತಹ ಸಾಧ್ಯತೆ ಕೂಡ ಇದೆ. ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ, ನಾನು ಮೊದಲೇ ಹೇಳಿದಾಗೆ ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಈ ವರ್ಷ ತಾಳ್ಮೆ ಬಹುಮುಖ್ಯವಾಗಿ ಕೆಲಸ ಮಾಡುತ್ತೆ. ವಿದೇಶ ಪ್ರಯಾಣವಾಗಲಿ, ವಿದೇಶದಲ್ಲಿ ಕೆಲಸ ಹುಡುಕೋದಾಗಲಿ, ಅಥವಾ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡೋದಾಗಲಿ ವಿದ್ಯುತ್ ತಂತಿ ಮೇಲೆ ನಡೆದಂತೆ ಇರುತ್ತೆ ಈ ವರ್ಷ. ಈಗೆಲ್ಲ ಕಡೆ ಯುದ್ಧ ನಡೀತದೆ, ಏನೋ ಒಂದಿಷ್ಟು ಸಮಸ್ಯೆ ಇದೆಯಲ್ಲ, ಹಾಗಾಗಿ ಅದು ಇರುತ್ತೆ. ನವವಿವಾಹಿತರಲ್ಲಿ ವಿಚ್ಛೇದನ ಮತ್ತು ಕಲಹಗಳು ಇನ್ನಷ್ಟು ಹೆಚ್ಚಾಗ್ತಾ ಬರುತ್ತೆ. ಈಗಾಗಲೇ ನೋಡ್ತಾ ಇದ್ದೀವಿ ಸ್ನೇಹಿತರೆ, ನನಗೆ ಬರೋ ಕೇಸಿನಲ್ಲೇ 2 ತಿಂಗಳಾಗಿರಲ್ಲ ಮದುವೆ ಆಗಿ, ಆಗಲೇ ನಮಗೆ ಇವರು ಬೇಡ, ನನಗೆ ಅವರು ಬೇಡ ಅಂತ ಹೇಳಿ ಬಂದು ಕೇಳುವಂತಹ ಒಂದು ಪ್ರವೃತ್ತಿ ತುಂಬ ಹೆಚ್ಚಾಗ್ತಾ ಇದೆ. ತಿಂಗಳಲ್ಲಿ ಏನಿಲ್ಲ ಅಂದರೆ ಒಂದು 4ರಿಂದ 5 ಕೇಸ್ ಬರೀ ಅದೇ ಬರ್ತಾ ಇದೆ. ಇದು ಕೂಡ ಹೆಚ್ಚಾಗಿ ಕಾಣಿಸ್ತಾ ಬರುತ್ತೆ ನಮಗೆ ಈ ವರ್ಷ ಹುಲಿ ಸಂರಕ್ಷಣೆಯ ಮೇಲೆ ಬಹಳ ಒಂದಿಷ್ಟು ನಿಗಾ ವಹಿಸಿದ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಇಲ್ಲವಾದಲ್ಲಿ ಹುಲಿಯ ಸಂತತಿ ಒಂದಿಷ್ಟು ಕಡಿಮೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ ಮುಂದಿನ ವರ್ಷಗಳಲ್ಲಿ. ಸೂರ್ಯನ ತಾಪಮಾನ ಹೆಚ್ಚು, ಇದು ಡೆಫಿನೆಟ್ಲಿ ಸೈಂಟಿಫಿಕಲಿ ಆಲ್ಸೋ ವಿ ನೋ ಅದು ತಾಪಮಾನ ಹೆಚ್ಚಿದೆ ಅಂತ. ತಾಪಮಾನ ಹೆಚ್ಚಿದೆ, ಹಾಗಾಗಿ ಕಾಡ್ಗಿಚ್ಚು ಸರ್ವೇ ಸಾಮಾನ್ಯ. ಒಂದಿಷ್ಟು ಅಗ್ನಿ ಅವಘಡಗಳನ್ನು ನಾವು ನೋಡಬೇಕಾಗತ್ತೆ. ಆ ಅಗ್ನಿ ಅವಘಡಗಳು ಮತ್ತು ಈ ಕಾಡ್ಗಿಚ್ಚಿನಿಂದಾಗಿ ಒಂದಿಷ್ಟು ಜನ ಸ್ಥಳಾಂತರವಾಗುವಂತಹ ಸಾಧ್ಯತೆಗಳು ಹೆಚ್ಚು. ಕಾಡು ಮೃಗಗಳ ಒಂದು ದಾಳಿ ನಮಗೆ ಅರಿವಿಲ್ಲದಂತೆ ನಡೆದು ಹೋಗುತ್ತೆ ಈ ವರ್ಷದಲ್ಲಿ. ಅಂದರೆ ನಾವು ಊಹೆ ಮಾಡಿರ್ತೀವಿ ಕೆಲವೊಂದು ಪ್ರದೇಶಗಳಲ್ಲಿ, ಈ ಮಲೆನಾಡಿನ ಪ್ರದೇಶಗಳಲ್ಲಿ ಕಾಡೆಮ್ಮೆ ಆಗಿರ್ಬೋದು, ಆನೆ ಆಗಿರ್ಬೋದು, ಇವುಗಳ ದಾಳಿ ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು, ನಡೀತಾನೆ ಇರುತ್ತೆ. ಅದಕ್ಕೆ ಪರಿಹಾರಕ್ಕೋಸ್ಕರನೂ ಜನ ಕೇಳ್ತಾರೆ. ಏನೂ ಅದಕ್ಕೊಂದು ಸೊಲ್ಯೂಷನ್ ಅನ್ನೋದನ್ನು ಇನ್ನೂ ಯಾವಾಗ ನಮ್ಮ ಸರ್ಕಾರ ಹುಡುಕುತ್ತೋ ಗೊತ್ತಿಲ್ಲ, ಬಟ್ ನಡೀತಾನೆ ಇರುತ್ತೆ ಅವೆಲ್ಲ. ಅದನ್ನು ಎಕ್ಸ್ಪೆಕ್ಟ್ ಮಾಡದೇ ಇರೋ ಜಾಗದಲ್ಲೂ ನೀವು ಈ ಬಾರಿ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇರೋದು. ಈಗ ಅಲ್ಲೆಲ್ಲ ಬರುತ್ತೆ ಹೋಗುತ್ತೆ ಅನ್ನೋದು ಗೊತ್ತಿದೆ, ಆದರೂ ನಾವೇನು ಮುಂಜಾಗ್ರತಾ ಕ್ರಮ ಅಲ್ಲಿ ತಗೊಳಕ್ಕಾಗ್ತಾ ಇಲ್ಲ. ಈಗ ದಾಳಿಗಳು ಆಗದೇ ಇರುವಂತಹ ಪ್ರದೇಶದಲ್ಲೂ ಸಹ ದಾಳಿಗಳು ಹೆಚ್ಚಾಗಿ ನಮಗೆ ತಿಳಿಯದಂತೆ ಆಗಿ ಹೋಗುವಂತಹ ಸಂಭವಗಳು ಹೆಚ್ಚಿವೆ. ಅಲ್ಲಿ ಯಾವ ರೀತಿಯಾದ ಒಂದು ಮುನ್ನೆಚ್ಚರಿಕೆ ಕ್ರಮ ನಾವು ತೆಗೆದುಕೊಳ್ತೇವೆ ಅನ್ನೋದು ಗೊತ್ತಿರಲ್ಲ ನಮಗೆ. ಈ ವರ್ಷ ವಿದ್ಯೆಗಿಂತ ಹೆಚ್ಚಾಗಿ ಕಲೆ ಮತ್ತು ಸಂಸ್ಕೃತಿಗೆ ಹೆಚ್ಚು ಉತ್ತೇಜನ ಸಿಗುತ್ತೆ. ಕಬ್ಬು ಮತ್ತು ಬಿದುರಿನ ಬೇಡಿಕೆ ಸ್ವಲ್ಪ ಹೆಚ್ಚಾಗೋ ಸಾಧ್ಯತೆಗಳು ಇವೆ ಈ ವರ್ಷ. ಇದಿಷ್ಟು ಸ್ನೇಹಿತರೆ ನನ್ನ ಒಂದು ಕ್ಲಾರವಾಯನ್ಸ್, ನನ್ನ ಟ್ಯಾರೋ, ನನ್ನ ಕವಡೆ ಇದಿಷ್ಟನ್ನೂ ಸೇರಿಸಿ ನನಗೆ ಬಂದಂತಹ ವಿಷನ್ ಮೇಲೆ ನಾನು ಈ ವರ್ಷದ ಒಂದು ಭವಿಷ್ಯವನ್ನು ಹೇಳಿದ್ದೀನಿ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಆಯಾ ರಾಶಿಯ ಒಂದು ಭವಿಷ್ಯ ಜೊತೆಗೆ ಈ ವರ್ಷ ಪಂಚಾಂಗದ ಪ್ರಕಾರ ಹೇಗಿರುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ ಮುಂದೆ ಬರುವಂತಹ ವಿಡಿಯೋಸ್ನಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.